ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿಗೆ ನಮ್ಮಪ್ಪ ತೀರ್ಕೊಂಡು 1 ವರ್ಷ ಆಯಿತು. ಇವತ್ತು ಅಪ್ಪಂದು ವರ್ಷದ ಕಾರ್ಯ ಪೂಜೆ ಇದೆ. ಬೆಳಗ್ಗೆನೇ ಎದ್ದಿದ ತಕ್ಷಣ ಅಮ್ಮ ಪಲಾವ್ ಮಾಡಿದ್ರು ನಾಷ್ಟಕ್ಕೆ ಅಂತ. ಅಪ್ಪ ಹೇಗೆ ತೀರ್ಕೊಂಡ್ರು ಅಂತ ನಾನು ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ. ಇಲ್ಲಿ ಎಲ್ಲರೂ ನಾಷ್ಟನ ಮುಗಿಸ್ಕೊತಿದ್ದೀವಿ. ಅಷ್ಟರಲ್ಲಿ ಅಣ್ಣ ಮನೆಗೆ ಚಿಕನ್ ಮಟನ್ ತೊಗೊಂಡು ಬಂದ. ನಮ್ಮಪ್ಪ ನಾನ್ ವೆಜ್ ತುಂಬ ಇಷ್ಟಪಡೋರು, ಹಾಗಾಗಿ ಚಿಕನ್ ಮಟನ್. ಅಣ್ಣ ನಾಷ್ಟ ಮಾಡ್ತಿದ್ದಾನೆ. ಇಲ್ಲಿ ಚೆರಿ ಜೊತೆ ಆಟ ಆಡಿಕೊಂಡು. ನಮ್ಮ ದೊಡ್ಡಮ್ಮಂದಿರು ಬಂದಿದ್ದರು. ನಾವು ಯಾರಿಗೂ ಹೇಳಿರಲಿಲ್ಲ ಜಾಸ್ತಿ. ನಮ್ಮಪ್ಪ ತೀರ್ಕೊಂಡಾಗ ಯಾರು ನಮ್ಮ ಕಷ್ಟಕ್ಕಾಗಿದ್ರು ಅವ್ರಿಗೆ ಮಾತ್ರ ಹೇಳಿದ್ವಿ. ಯಾಕಂದರೆ ಅವ್ರಿಗೆ ಹೇಳಿದ್ರೆ ಸಾಕು ಅಂತ ಅನ್ನಿಸ್ತು. ಬೇರೆಯವರು ಅವ್ರ ಕಷ್ಟಕ್ಕಾಗಿಲ್ಲ ಅಂದಮೇಲೆ ಅವ್ರು ಇದ್ದರೂ ಇಲ್ಲ ಅನ್ನೋ ಥರ ನಮಗೆ. ಹಾಗಾಗಿ ನಾವು ಅವ್ರಿಗೆ ಯಾರಿಗೂ ಹೇಳಿರಲಿಲ್ಲ. ಇಲ್ಲಿ ನಾನು ನಮ್ಮಣ್ಣ RMCಗೆ ಹೋಗಿದ್ವಿ ಐಟಮ್ಸ್ ತರೋಕ್ಕೆ. ಇದೆಲ್ಲ ನಮಗೆ ಒಂಥರ ಹೊಸ್ದು. ಯಾಕಂದರೆ ನಮ್ಮ ಅಪ್ಪನೇ ಹಬ್ಬದ ಟೈಮಲ್ಲಾಗಲಿ ಎಲ್ಲ ಟೈಮಲ್ಲೂ ಅವರೇ ಎಲ್ಲ ಐಟಮ್ಸ್ ತರೋರು ಮನೆಗೆ. ನಾನು ಹೋಗ್ತಿದ್ದೆ ನಮ್ಮ ಅಪ್ಪನ ಜೊತೆ ಐಟಮ್ಸ್ ಎಲ್ಲ ತರೋಕ್ಕೆ. ಹಂಗಾಗಿ ನನಗೆ ಸ್ವಲ್ಪ ಐಡಿಯಾ ಇತ್ತು ಏನೇನು ತೊಗೋಬೇಕು, ಏನು ಎಲ್ಲಿ ತೊಗೋಬೇಕು ಅಂತ. ನಮ್ಮ ಅಣ್ಣಂಗೆ ಏನೂ ಅಷ್ಟು ಐಡಿಯಾ ಇರಲಿಲ್ಲ. ಯಾಕಂದರೆ ಅವನೇನು ತೊಗೊಬತ್ತಿರಲಿಲ್ಲ, ಏನೂ ಮಾಡ್ತಿರಲಿಲ್ಲ. ನಮ್ಮ ಅಪ್ಪನೂ ಏನೂ ರೆಸ್ಟ್ರಿಕ್ಷನ್ ಮಾಡಿರಲಿಲ್ಲ ನಮ್ಮ ಅಣ್ಣಂಗೆ. ಅವ್ನ ಪಾಡಿಗೆ ಅವನು ಆರಾಮಾಗಿ ಓಡಾಡಿಕೊಂಡು ಕೆಲಸ ಮಾಡ್ಕೊಂಡಿದ್ದ. ಸೊ ಇವಾಗ ನಾವೇ ತರಬೇಕು ಮಾಡಬೇಕು. ಆದ್ದರಿಂದ ಮನೇಲೇ ಒಂದು ಲಿಸ್ಟ್ ಮಾಡ್ಕೊಂಡು ಬಂದಿದ್ವಿ ಏನೇನು ತರಬೇಕು ಅಂತೇಳಿ. ಆ ಲಿಸ್ಟ್ ಪ್ರಕಾರ ನೋಡಿಕೊಂಡು ಇಲ್ಲಿ ಎಲ್ಲ ಐಟಮ್ಸು ತೊಗೋತಾ ಇದ್ದೀವಿ. ನಾವು ಚಿಕ್ಕವರಿದ್ದಾಗ ನಮಗೇನು ಬೇಕು ಅಂತ ಅಪ್ಪ ಅಮ್ಮಂದಿರಾಗಲಿ ತಿಳ್ಕೊಂಡು ಮಕ್ಳಿಗೆ ಏನು ಬೇಕು ಅಂತೇಳಿ ತಂದುಕೊಡ್ತಾರೆ. ಅವ್ರಿಗೆ ವಯಸ್ಸಾದ್ಮೇಲೆ ನಾವು ಅವ್ರಿಗೆ ತಂದುಕೊಡ್ಬೇಕು. ಆದರೆ ಆ ಅದೃಷ್ಟ ಎಲ್ಲ ಮಕ್ಳಿಗೂ ಇರೋದಿಲ್ಲ. ನನಗೂ ನಮ್ಮ ಅಣ್ಣಂಗೂ ನಮ್ಮ ಅಪ್ಪಂಗೆ ಈ ಥರ ತಂದು ಕೊಡ್ತೀವಿ, ಈ ಥರ ಮಾಡ್ತೀವಿ ಅಂತ ನಾವು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಇಲ್ಲಿ ಅಣ್ಣ ಅಪ್ಪಂಗೆ ಮಲ್ಲಿಗೆ ಹೂವು ಹಾರ ಹಾಕ್ಬೇಕು ಫೋಟೋಗೆ ಅಂತೇಳಿ ಮಲ್ಲಿಗೆ ಹೂವು ಹಾರ ತೊಗೋತಾ ಇದ್ದಾನೆ. ತುಂಬ ಬಿಸಿಲಿರೋದ್ರಿಂದ ಈ ಹೂವು ಹಣ್ಣು ಎಲ್ಲ ಸ್ವಲ್ಪ ಬಿಸಿಲಿಗೆಲ್ಲ ಹಾಳಾಗುತ್ತೆ ಅಂತೇಳಿ ಎಲ್ಲ ಕಮ್ಮಿ ಇಟ್ಟಿದ್ದರು. ಸಿಗೋಕ್ಕೆ ತುಂಬ ಹುಡುಕಿದ್ದೀವಿ. ಹೂವು ಹಣ್ಣುಗೆಲ್ಲ ಅಷ್ಟು ಫ್ರೆಶ್ ಆಗಿರೋದು ಏನೂ ಸಿಗ್ತಿರಲಿಲ್ಲ. ಈ ಥರ ಐಟಮ್ಸ್ ಎಲ್ಲ ತೊಗೋಬೇಕಾದ್ರೆ ನಾನು ನಮ್ಮ ಅಪ್ಪನ್ನ ತುಂಬಾ ಮಿಸ್ ಮಾಡಿಕೊಂಡೆ. ನಮ್ಮ ಅಣ್ಣನೂ ಅಷ್ಟೇ ತುಂಬ ನೆನೆಸ್ಕೊಂಡ್ವಿ ನಮ್ಮ ಅಪ್ಪನ್ನ. ಸೊ ಇಲ್ಲಿ ನಮ್ಮ ಅಣ್ಣ ನಮ್ಮ ಅಪ್ಪಂಗೆ ಯಾವ ಹಣ್ಣು ಇಷ್ಟ ಎಲ್ಲ ಥರ ಫ್ರೂಟ್ಸು ತೊಗೋತಿದ್ದಾನೆ. ಅವನಿಗೆ ಅದೇ ಖುಷಿ, ಇದರಲ್ಲೇ ನಾವು ಖುಷಿ ಪಡಬೇಕು. ನಮ್ಮ ಅಪ್ಪನೂ ಹೀಗೆ ಅಜ್ಜಿ ತಾತಂಗೆ ಎಡೆ ಇಕ್ಬೇಕಾದ್ರೆ ಇದೇ ಥರ ಎಲ್ಲ ಥರ ಫ್ರೂಟ್ಸ್ ಆಗಿರ್ಬೋದು, ಸ್ವೀಟ್ಸು ಈ ಥರ ಎಲ್ಲ ತೊಗೊಬರೋರು. ಅದನ್ನೆಲ್ಲ ನಾವು ನೋಡ್ಕೊಂಡಿದ್ವಿ ಅಲ್ಲ. ಅದೇ ಥರ ನಾವು ನಮ್ಮ ಅಪ್ಪಂಗೆ ಸ್ವೀಟು, ಪುರಿ, ಖಾರ ಈ ಥರ ಎಲ್ಲ ನಮ್ಮ ಅಪ್ಪಂಗೆ ಏನೇನು ಇಷ್ಟ, ನಮ್ಮ ಅಪ್ಪ ಏನೇನು ತಿಂತಿದ್ರು ಅದನ್ನೆಲ್ಲ ತೊಗೊಂಡು ಮನೆಗೆ ಹೋದ್ವಿ. ಮನೆಗೆ ಬರೋ ಅಷ್ಟರಲ್ಲಿ ನಮ್ಮ ಅಮ್ಮವ್ರು ಅಡುಗೆಗೆಲ್ಲ ತಯಾರಿ ಮಾಡ್ಕೊತಿದ್ರು. ಆಗಲೇ ಟೈಮು 2 o'clock ಆಗಿತ್ತು ಅಂತ ಅನಿಸುತ್ತೆ. ಸೊ ನಮ್ಮ ದೊಡ್ಡಮ್ಮ ನಮ್ಮಮ್ಮ ಎಲ್ಲ ಅಡುಗೆ ಮಾಡೋಕ್ಕೆ ರೆಡಿ ಮಾಡ್ಕೊತಿದ್ರು. ಆ್ಯಂಡ್ ನಾನು ಚೆರಿನ ಮಲಗಿಸ್ಬಿಟ್ಟು ಹೋಗಿದ್ದೆ ಮಾರ್ಕೆಟ್ಗೆ. ಸೊ ನಾನು ಬರೋವರೆಗೂ ಪಾಪ ಸುಮ್ಮನೆ ಮಲಗಿದ್ಲು ಅವಳು. ಅವಳು ಎದ್ಮೇಲೂ ಅಷ್ಟೇ ಸುಮ್ಮನೆ ಆಟಾಡ್ಕೊಂಡಿದ್ಲು. ಅವತ್ತಿನ ದಿನ ಏನೂ ಕಿರಿಕಿರಿ ಮಾಡಲಿಲ್ಲ. ನಾವು ಮಾಡೋದನ್ನೆಲ್ಲ ನೋಡಿಕೊಂಡು ಸುಮ್ಮನೆ ಆರಾಮಾಗಿ ಆಟಾಡ್ಕೊಂಡಿದ್ಲು. ಇಲ್ಲಿ ಅಮ್ಮ ಕಾಯಿಗೆಲ್ಲ ರುಬ್ಬೋಕ್ಕೆ ರೆಡಿ ಮಾಡ್ಕೊತಿದ್ದಾರೆ. ಸೊ ಪ್ರತಿ ವರ್ಷ ನಮ್ಮ ತಾತ ಅಜ್ಜಿಗೆ ಎಡೆ ಇಕ್ಬೇಕಾದ್ರೆ ನಮ್ಮ ಅಪ್ಪ ಎಲ್ಲ ಅಡುಗೆ ಮಾಡೋರು. ನಮ್ಮ ಅಪ್ಪ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಿದ್ರು. ಸೊ ನಮ್ಮಮ್ಮ ಎಲ್ಪ್ ಮಾಡಿಕೊಡೋರು, ನಮ್ಮಪ್ಪ ಅಡುಗೆ ಮಾಡ್ತಿದ್ರು. ಈ ಸತಿ ಅಮ್ಮ ಎಲ್ಪ್ ಮಾಡ್ತಿದ್ದಾರೆ, ನಮ್ಮ ದೊಡ್ಡಮ್ಮ ಅಡುಗೆ ಮಾಡ್ತಿದ್ದಾರೆ. ಸೊ ಹೀಗೆ ಟೈಮ್ ಒಂದೇ ಥರ ಇರಲ್ಲ, ಚೇಂಜ್ ಆಗ್ತಾನೇ ಇರುತ್ತೆ. ಇವತ್ತು ಪೂಜೆ ಎಲ್ಲ ನಮ್ಮ ಅಣ್ಣ ಮಾಡ್ತಿದ್ದಾನೆ. ಅವನು ನಮ್ಮ ಅಪ್ಪ ಇದ್ದಾಗ ಒಂದಿನವೂ ಈ ಥರ ಪೂಜೆ ಎಲ್ಲ ಮಾಡಿದವನಲ್ಲ. ಅವನ ಬಗ್ಗೆ ನನಗೆ ಇದೊಂದು ವಿಷಯ ತುಂಬ ಖುಷಿಯಾಗುತ್ತೆ. ನಮ್ಮ ಅಪ್ಪ ಏನು ಮಾಡ್ತಿದ್ರು, ಹೇಗಿದ್ದರು, ಜವಾಬ್ದಾರಿಯಿಂದ ಹೇಗೆ ಮಾಡ್ತಿದ್ರು, ಅವನು ಸೇಮ್ ಅದೇ ಥರ ಮಾಡ್ತಾನೆ. ಎಲ್ಲ ನೋಡ್ಕೊಂಡಿದ್ದು ಹಾಗೆ ಕಲ್ತಿದ್ದಾನೆ ಅವನು. ಸೊ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದಾನೆ. ಎಲ್ಲ ಪ್ರತಿಯೊಂದು ಹೂವು ಎಲ್ಲ ಮಾಡಿಸಿ ನಾಮೆಲ್ಲ ಅಕ್ಕಿ ಅವನೇ ಮಾಡಿದ್ದಾನೆ, ಚೆನ್ನಾಗಿ ಮಾಡಿದ್ದ. ಇಲ್ಲಿ ಅಡುಗೆಗೆ ಚಿಕನ್ ಫ್ರೈ, ಮಟನ್ ಸಾಂಬಾರು. ನಮ್ಮ ಅಪ್ಪಂಗೆ ಚಿಕನ್ ಇಲ್ಲ ಅಂದರೂ ಮಟನ್ ಇರಲೇಬೇಕು, ಅಷ್ಟು ಇಷ್ಟಪಡೋರು ಮಟನ್ನ. ಮಟನ್ ಅಂದರೆ ತುಂಬ ಇಷ್ಟ ಇತ್ತು ನಮ್ಮ ಅಪ್ಪಂಗೆ. ಹಾಗಾಗಿ ಮಟನ್ನು, ರೈಸು ಮತ್ತು ಬಾಯ್ಲ್ಡ್ ಎಗ್ಗು, ಬೋಟಿಕಾಳು ಪಲ್ಯ ಇಷ್ಟು ಮಾಡಿದರು. ಇಲ್ಲಿ ಅಮ್ಮ ಮುದ್ದೆ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊತಿದ್ದಾರೆ. ಆ್ಯಂಡ್ ನಮ್ಮ ಅಣ್ಣ ಎಡೆ ಇಕ್ಕೋಕ್ಕೆ ರೆಡಿ ಮಾಡ್ಕೊತಿದ್ದಾನೆ. ಸೊ ನಮ್ಮ ಅಣ್ಣಂಗೆ ಇದು ಅವನು ಏನೂ ನೋಡ್ಕೊಂಡಿರಲಿಲ್ಲ. ನಾನಾದರೂ ಸ್ವಲ್ಪ ಕೂತ್ಕೊಂಡು ನಮ್ಮ ಅಪ್ಪನ ಪಕ್ಕ ನಮ್ಮ ಅಪ್ಪಂಗೆ ಹೆಲ್ಪ್ ಮಾಡ್ತಿದ್ದೆನಲ್ಲ, ಸೊ ನೋಡ್ಕೊಂಡಿದ್ದೆ. ಅವನು ಇದನ್ನು ಸಹ ಏನೂ ನೋಡ್ಕೊಂಡಿರಲಿಲ್ಲ. ಹಾಗಾಗಿ ನಮ್ಮ ದೊಡ್ಡಮ್ಮ ಮತ್ತು ನಾನು ಹೇಳ್ಕೊಡ್ತಿದ್ವಿ, ಹಾಗೆ ಮಾಡ್ತಿದ್ದ ಅಣ್ಣ.
ನಮ್ಮಪ್ಪ ಹೇಗೆ ತೀರ್ಕೊಂಡ್ರು ಅಂದರೆ ನಮ್ಮಪ್ಪಂಗೆ ಲಂಗ್ಸ್ ಕ್ಯಾನ್ಸರ್ ಆಗಿತ್ತು. 1 ವರ್ಷದಿಂದನೇ ಅವ್ರಿಗೆ ಹುಷಾರಿರಲಿಲ್ಲ. ಆದರೂ ನನ್ನ ಮದುವೆ ಎಲ್ಲ ಇತ್ತು ಅಂತೇಳಿ ಅವ್ರು ಅಷ್ಟು ತಲೆ ಕೆಡಿಸ್ಕೊಂಡಿರಲಿಲ್ಲ. 4 ಮಂತ್ಸ್ ಆದಮೇಲೆ ನಾವು ಹಾಸ್ಪಿಟಲಲ್ಲೆಲ್ಲ ತೋರಿಸಿದ್ದಕ್ಕೆ ಕ್ಯಾನ್ಸರ್ ಅಂತ ಗೊತ್ತಾಯಿತು. ಕ್ಯಾನ್ಸರ್ ಅಂತ ಗೊತ್ತಾದಮೇಲೆ ತುಂಬ ಹಾಸ್ಪಿಟ್ಲಿಗೆ ತೋರಿಸಿದ್ವಿ. ಎಲ್ಲೂ ಅವ್ರನ್ನ ಉಳಿಸ್ಕೊಳಕ್ಕಾಗಲಿಲ್ಲ. ಹಾಸ್ಪಿಟ್ಲಲ್ಲಿ ನಾನು, ನಮ್ಮಣ್ಣ, ನಮ್ಮಮ್ಮ ನರಕ ಅನುಭವಿಸಿದ್ದೀವಿ. ನಮ್ಮಪ್ಪ ICUಲಿ ಇದ್ದಾಗ ನಾವು ಹೊರಗಡೆ ಕೂತ್ಕೊಂಡು ಕಾಯ್ತಿದ್ವಲ್ಲ, ಅದು ಒಂದು ದೊಡ್ಡ ನರಕ. ನಾವು ಅಂತಲ್ಲ, ಹಾಸ್ಪಿಟ್ಲಲ್ಲಿ ಎಲ್ಲರನ್ನೂ ನೋಡಿದಾಗ ಮನಸ್ಸು ನಮಗೆ ಕಷ್ಟ ಅಂದರೆ ಏನು ಅಂತ ಗೊತ್ತಾಗಿದ್ದೆ ಆವಾಗ. ನಮಗೆ ಕಷ್ಟನೇ ಗೊತ್ತಿಲ್ದಂಗೆ ಬೆಳೆಸಿದ್ರು ನಮ್ಮಪ್ಪ. ಅವ್ರಿಗೆ ಈ ಥರ ಆದಮೇಲೆ ನಮಗೆ ಇದು ಕಷ್ಟ ಅಂದರೆ ಏನು, ಜೀವನ ಅಂದರೆ ಏನು ಅಂತೆಲ್ಲ ಗೊತ್ತಾಗಿದ್ದು. ನಮ್ಮ ಅಣ್ಣನ ಫ್ರೆಂಡ್ಸ್ ಏನಿದ್ರು ಕೆಲವೊಬ್ಬರು, ಅವರು ತುಂಬಾ ಹೆಲ್ಪ್ ಮಾಡಿದ್ದಾರೆ. ಅವ್ರನ್ನ ಯಾವಾಗಲೂ ನೆನೆಸ್ಕೋಬೇಕು ನಾವು. ಅದಾದಮೇಲೆ ನಾನು ಆ ಟೈಮಲ್ಲಿ ಪ್ರೆಗ್ನೆಂಟ್ ಬೇರೆ ಆಗಿದ್ದೆ. 2 ಮಂತ್ಸ್ ಆಗಿತ್ತು ನನಗೆ. ಆ್ಯಂಡ್ ನಾನು ಕನ್ಸೀವ್ ಅಂತ ನನಗೆ ಗೊತ್ತೇ ಇರಲಿಲ್ಲ. ಹಾಸ್ಪಿಟ್ಲಲ್ಲೆಲ್ಲ ಅಷ್ಟು ಓಡಾಡ್ತಿದ್ದೆ ನಾನು. ನಮ್ಮಪ್ಪ ತೀರ್ಕೊಳ್ಳೋಕ್ಕೆ ಇನ್ನೊಂದು ವೀಕ್ ಐತೆ ಅನ್ನೋಂಗೆ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾಗಿತ್ತು. ನಾನು ಯಾರಾರು ತೀರ್ಕೊಂಡಿದ್ದಾರೆ ಅಂತ ವಿಷಯ ಕೇಳಿದ್ರೇ ತುಂಬ ಕೊರಗ್ತಿದ್ದೆ. ಯಾರಾರು ಆಗಿರ್ಬೋದು, ಮನೆ ಪಕ್ಕದವರು, ಮನೆ ರೋಡಲ್ಲಿ ಯಾರಾರು ತೀರ್ಕೊಂಡ್ರೆ ತುಂಬ ಕೊರಗ್ತಿದ್ದೆ. ಆ ಥರ ತುಂಬ ಸೆನ್ಸಿಟಿವ್ ನಾನು. ಅದರಲ್ಲಿ ನಮ್ಮ ಅಪ್ಪಂಗೆ ಈ ಥರ ಆಯಿತು ಅಂತ ನಮ್ಮಪ್ಪ ಇಲ್ಲ ಅನ್ನೋದನ್ನು ತಗೊಳ್ಳೋಕ್ಕೆ ಆಗಲಿಲ್ಲ ನನಗೆ. ಪ್ರೆಗ್ನೆಂಟ್ ಆಗಿದ್ದರಿಂದ ನಾನು ಪಾಪುನೂ ಕೇರ್ ಮಾಡಬೇಕಿತ್ತು. ನಾನು ಸ್ಟ್ರಾಂಗಾಗಿರಲಿ, ನಮ್ಮಪ್ಪ ಇಲ್ಲದೆ ಇರೋದನ್ನ ನಾನು ಸಹಿಸ್ಕೊಳ್ಳಿ ಅಂತಲೇ ದೇವರು ನಮ್ಮಪ್ಪನ ಕಿತ್ಕೊಂಡು ನನ್ನ ಮಗಳನ್ನ ನನಗೆ ಕೊಟ್ಟ ಅಂತ ಕಾಣುತ್ತೆ. ಸೊ ಅವಳಿಗೋಸ್ಕರ ನಾನು ಕೇರ್ ಮಾಡಿಕೊಳ್ಳೇಬೇಕಿತ್ತು ಆ ಟೈಮಲ್ಲಿ. ಈಗಲೂ ಅಷ್ಟೇ, ನಾನಾಗಿರ್ಬೋದು, ಅಮ್ಮ, ಅಣ್ಣ ಎಲ್ಲರೂ ನಮ್ಮ ಚೆರಿನ ನೋಡಿ ನಮ್ಮಪ್ಪ ಇಲ್ಲ ಅನ್ನೋದನ್ನು ನಾವು ಮರೀತಿದ್ದೀವಿ. ನಮ್ಮದೊಂದು ಚಿಕ್ಕ ಫ್ಯಾಮಿಲಿ, ನಾವು 4 ಜನ ತುಂಬ ಖುಷಿಯಾಗಿದ್ವಿ. ನಮ್ಮ ಜೀವನದಲ್ಲಿ ಈ ಥರ ಎಲ್ಲ ನಡೆದೋಯ್ತು. ಸೊ ಏನು ಮಾಡೋಕ್ಕಾಗಲ್ಲ. ಜೀವನದಲ್ಲಿ ಏನು ಬರುತ್ತೆ ಅದನ್ನೆಲ್ಲ ಅಕ್ಸೆಪ್ಟ್ ಮಾಡಿ ನಾವು ಮುಂದೆ ಹೋಗಲೇಬೇಕು. ಒಳ್ಳೆಯವರು ಈ ಭೂಮಿ ಮೇಲೆ ಬದುಕೋಕ್ಕೆ ಅವಕಾಶನೇ ಇಲ್ಲ ಈ ಕಲಿಯುಗದಲ್ಲಿ. ಸೊ ಅದಕ್ಕೆ ದೇವರು ಬೇಗ ಒಳ್ಳೆಯವ್ರನ್ನೆಲ್ಲ ಕರ್ಕೋತಿದ್ದಾನೆ. ಕೆಟ್ಟವರೆಲ್ಲ ಇನ್ನೂ ಅನುಭವಿಸ್ಲಿ ಅಂತ ಹೇಳಿ ಭೂಮಿ ಮೇಲೆ ಬಿಟ್ಟಿದ್ದಾನೆ ಅಂತ ಅನಿಸುತ್ತೆ. ಇಷ್ಟಕ್ಕೆ ಜನ ಯಾಕೆ ಅದು ನಂದು, ಇದು ನಿಂದು, ಆ ಆಸ್ತಿ ನಂದು, ಈ ಆಸ್ತಿ ನಿಂದು, ಅದು ನನಗೆ ಸೇರಬೇಕು, ನನಗೆ ಸೇರಬೇಕು, ನನ್ನದೇ ಮನೆ, ಈ ಥರ ಎಲ್ಲ ಯಾಕೆ ಅಂತಾರೆ ಅಂತ ನನಗಂತೂ ಗೊತ್ತಿಲ್ಲ. ಸೊ ಅದನ್ನೆಲ್ಲ ಇಟ್ಕೊಂಡು ಅವ್ರು ಏನೂ ಸಾಧಿಸೋಕ್ಕಾಗಲ್ಲ. ಎಲ್ಲರೂ ಒಂದಿನ ಹೋಗ್ಬೇಕಾದ್ರೆ ಅದನ್ನೆಲ್ಲ ಯಾರು ಏನು ಎತ್ಕೊಂಡು ಹೋಗಲ್ಲ, ಎಲ್ಲನೂ ಬಿಟ್ಬಿಟ್ಟೇ ಹೋಗ್ತಾರೆ. ಇರೋ ಅಷ್ಟು ದಿನ ನಮ್ಗೆ ಯಾರು ಖುಷಿ ಬಯಸ್ತಾರೆ, ನಾವು ಅವ್ರಿಗೆ ಖುಷಿ ಬಯಸ್ಕೊಂಡು ಅವ್ರ ಜೊತೆ ಖುಷಿಯಾಗಿರಬೇಕು. ಯಾರಿಂದ ಏನು ಕಿತ್ಕೊಂಡು ನಾವೇನು ಇಲ್ಲೇ ಇರಲ್ಲ ಭೂಮಿ ಮೇಲೆ. ಅದನ್ನು ಬಿಟ್ಬಿಟ್ಟು ನಾವು ಒಂದಿನ ಹೋಗಲೇಬೇಕು. ಚೆರಿ ನೋಡ್ತಿದ್ದಾಳೆ ತಾತಂಗೆ ಪೂಜೆ ಮಾಡೋದನ್ನು. ಆ್ಯಂಡ್ ಚೆರಿ ಹತ್ರನೂ ಕೂಡ ನಾನು ಪೂಜೆ ಮಾಡಿಸಿದ್ವಿ. ಅಮ್ಮ ಮತ್ತು ಅಣ್ಣ ಪೂಜೆ ಮಾಡಿಸಿದ್ರು. ಅವಳು ಸಾಯಂಕಾಲವರೆಗೂ ಸುಮ್ಮನೆ ಇದ್ಲು ಪಾಪ, ಆಟಾಡಿಕೊಂಡು. ಸಾಯಂಕಾಲ ಆದಮೇಲೆ ಗಂಟೆ ಸೌಂಡೆಲ್ಲ ಕೇಳಿ ತುಂಬ ಕ್ರ್ಯಾಂಕಿ ಆಗಿಬಿಟ್ಲು. ತುಂಬ ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಅದಾದಮೇಲೆ ನನಗೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಸೊ ಇದೆಲ್ಲ ಆದಮೇಲೆ ನಮ್ಮ ಅಣ್ಣನ ಫ್ರೆಂಡ್ಸು ತುಂಬ ಜನ ಬಂದು ಊಟ ಎಲ್ಲ ಮಾಡ್ಕೊಂಡು ಹೋದರು. ಯಾವುದೇ ತೊಂದರೆ ಇಲ್ಲದೆ ಕಾರ್ಯ ಎಲ್ಲ ಚೆನ್ನಾಗಾಯಿತು, ಪೂಜೆ ಎಲ್ಲ ಚೆನ್ನಾಗಾಯಿತು. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋಸ್ನ ನೋಡಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.